ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಲಾಸ್ಟ್ 20-30 ಇಯರ್ಸಲ್ಲಿ ಆಲ್ಮೋಸ್ಟ್ ಎವ್ರಿ ಒನ್ ಆರ್ ಎಜುಕೇಟೆಡ್. ಒಂದು ಸರ್ವೆ ನೋಡ್ತಾ ಇದ್ದೆ, 1980ಸಲ್ಲಿ 35% ಇತ್ತಂತೆ ಅನ್ಎಂಪ್ಲಾಯ್ಮೆಂಟ್ ರೇಟು. ಇವಾಗ 40% ಆಗಿದೆ, ವಿಚ್ ಇಸ್ 5% ಡಿಫರೆನ್ಸ್ ಅಂತ ಹೇಳ್ತೀವಿ. ಆದರೆ ಅವಾಗ 35%ಅಲ್ಲಿ 3-4 ಜನ ಮಾತ್ರ ಗ್ರ್ಯಾಜುಯೇಟ್ಸ್ ಇರ್ತಿದ್ರು ಔಟ್ ಆಫ್ 100. ಇವಾಗ 100ಅಲ್ಲಿ 80 ಪೀಪಲ್ ಆರ್ ಗ್ರ್ಯಾಜುಯೇಟ್ಸ್. ಇಷ್ಟು ಜನ ಬರ್ತಾ ಇದ್ದಾರೆ ಆಚೆಗಡೆ, ಕೆಲಸನೇ ಸಿಗ್ತಾ ಇಲ್ಲ ಅಂದಾಗ ಜನರಿಗೆ ಎಜುಕೇಷನ್ ಮೇಲೆ ಟ್ರಸ್ಟ್ ಹೋಗುತ್ತೆ. ಯಾಕಂದ್ರೆ ನಾವಿವಾಗ ಸರ್ ಮ್ಯಾರೇಜಬಲ್ ಏಜ್ ಬಂದಾಗ ಆಬ್ವಿಯಸ್ಲಿ ನಾಳೆ ಮದುವೆ ಅಂದಾಗ ಇವೆಲ್ಲ ಯೋಚನೆ ಮಾಡಲೇಬೇಕಾಗತ್ತೆ. ಪ್ರೀ ನರ್ಸರಿ 1.5 ಲಕ್ಷ, 2 ಲಕ್ಷ, ಆ ಫಂಡು ಈ ಫಂಡು, ಆನ್ ಆನ್ ಆವ್ರೇಜ್ ನೀವು 50 ಲಕ್ಷದಿಂದ 1 ಕೋಟಿ ಎಜುಕೇಷನ್ಗೆ ಖರ್ಚು ಮಾಡಿದಾಗ ನಾಳೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬರಲೇ ಇಲ್ಲ ಅಂದರೆ ಯಾಕೆ ಎಜುಕೇಟ್ ಮಾಡಬೇಕು? ಹೋಮ್ ಸ್ಕೂಲ್ ಮಾಡಿದ್ರೆ ಕಲ್ತ್ಬಿಡ್ಬೋದಲ್ಲ, ಇಂಟರ್ನೆಟ್ಟಲ್ಲೇ ಕಲಿಬೇಕಲ್ಲ, ಯಾಕೆ ಒಂದು ಸಿಸ್ಟಮ್ ಥ್ರೂ ಹೋಗಿ ಅಷ್ಟು ಖರ್ಚು ಮಾಡಿ ವೈ ಶುಡ್ ಐ ಮೇಕ್ ಮೈ ಲೈಫ್ ಹೆಲ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ನಿಮಗೂ ರಿಫ್ಲೆಕ್ಷನ್ ನೋಡ್ತಾ ಇರ್ತೀವಿ. ಜನಗಳು ತುಂಬ ಜನ ಬರ್ತಾರೆ ಗೌರ್ಮೆಂಟ್ ಜಾಬು ಅಂತ, ಬಟ್ ಸಿಗೋದಿಲ್ಲ. ವಾಟ್ ಶುಡ್ ಅನ್ ಎಜುಕೇಟೆಡ್ ಇಂಡಿಯನ್ ಡೂ ಇಫ್ ಯು ಕೆನಾಟ್ ಫೈಂಡ್ ಅ ಜಾಬ್? ಇಟ್ ಈಸ್ ವೆರಿ ಒಂಥರ ಸಿಚುವೇಶನ್ ಹಂಗೆ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ವೆನ್ ವಿ ಟಾಕ್ ಅಬೌಟ್ ಎಜುಕೇಷನ್ ಇದೆಯಲ್ಲ, ಬಿಕಾಸ್ ಇದ್ರ ಬಗ್ಗೆ ನಾನು ಭಾಳ ಯೋಚನೆ ಮಾಡಿದ್ದೀನಿ. ದ ಕೈಂಡ್ ಆಫ್ ಎಜುಕೇಷನ್ ವಿ ಆರ್ ಗೆಟಿಂಗ್ ಇನ್ ಇಂಡಿಯಾ, ಈವನ್ ಟು ಸಮ್ ಎಕ್ಸ್ಟೆಂಟ್ IITs ಇರ್ಬೋದು, ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಬಟ್ ಲಾರ್ಜ್ ಏನು ಬಾಟಮಲ್ಲಿ ಇದಾವಲ್ಲ 90% ಆಫ್ ದಿ ಇನ್ಸ್ಟಿಟ್ಯೂಷನ್ಸ್, ದಟ್ ಈಸ್ ಎಜುಕೇಷನ್ ಅಲ್ಲ ಅಂತ ನನಗೆ ಅನಿಸ್ತದೆ. ಸಿ ಅಲ್ಟಿಮೇಟ್ಲಿ ದ ವೆರಿ ಪರ್ಪಸ್ ಆಫ್ ಎಜುಕೇಟಿಂಗ್ ಸಮ್ಮನ್, ಎಜುಕೇಟಿಂಗ್ ಅಂತ ಬಂದಾಗ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದಿ ವರ್ಲ್ಡ್, ರೈಟ್, ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದೇರ್ ರೋಲ್ ಇನ್ ದ ವರ್ಲ್ಡ್, ಕರೆಕ್ಟ್, to give them courage to, not ಫೇಸ್ just survive, ಎನಿಥಿಂಗ್ ದಟ್ ಕಮ್ಸ್ ಅಗೇನ್ಸ್ಟ್. ಏನು ಬಂದರೂ very ಮಾಡ್ತೀನಿ good, ಗುರು ಅನ್ನೋ ಥರ. thrive in this world, ರೈಟ್. ಆಮೇಲೆ ಅದಕ್ಕೆ ಬೇಕಾಗಿರೋಂಥ ನಾಲೆಡ್ಜು ಪ್ಲಸ್ ಸ್ಕಿಲ್ಸ್, ಅದಕ್ಕೆ ಬೇಕಾಗಿರೋಂಥ ಪರ್ಸ್ನಾಲಿಟಿನ ಡೆವಲಪ್ ಮಾಡಬೇಕು. ಆ ಒಂದು ಪ್ಲ್ಯಾಟ್ಫಾರ್ಮ್ ಅದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ಬಟ್ ನಮ್ಮ ದೇಶದಲ್ಲಿ ಏನಾಗೋಗಿದೆ, 10th ತನಕ ಟು ಸಮ್ ಎಕ್ಸ್ಟೆಂಟ್ ವಿ ಎನ್ಕರೇಜ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್. 11th 12th ಬಂದ ತಕ್ಷಣ ದಟ್ ಈಸ್ ವೇರ್ ಅವರ್ ಎಂಟೈರ್ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಕೊಲ್ಯಾಪ್ಸ್ಡ್. ಕರೆಕ್ಟ್. ಅಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದೇ ಇಲ್ಲ. ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದುಬಿಟ್ಟು, ಮೆಡಿಕಲ್, ಇಂಜಿನಿಯರಿಂಗ್, ಅದರ್ ಎಕ್ಸಾಮ್ಸ್ ಅಂತ ಬಂದು ದ ಚಿಲ್ಡ್ರನ್ ಟೋಟಲಿ ಸ್ಟೇ ಅವೇ ಫ್ರಮ್ ಎವ್ರಿಥಿಂಗ್. ಹೌದು, ಬೆಳಗ್ಗೆಯಿಂದ ಮಿಡ್ ನೈಟ್ ತನಕ ದೇ ಆರ್ ಸ್ಟಕ್, ರೈಟ್. ಈ ಕೋಟಾ ಫ್ಯಾಕ್ಟ್ರಿ ಅವೆಲ್ಲ ನೋಡಿರ್ತೀರಿ. ಹೌದು. ಅಲ್ಲಿ ಏನಾಗ್ತದೆ, ರೆಸಿಲಿಯನ್ಸ್ ಬಿಲ್ಡ್ ಆಗಲ್ಲ ಅಲ್ಲಿ, ರೈಟ್. ನೀವು ಹೇಳಿದ್ರಲ್ಲ, ಇಫ್ ದರ್ ಇಸ್ ಎನಿ ಅನ್ಸರ್ಟನ್ ಇವೆಂಟ್, ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅಂಥ ಸಿಚುವೇಷನ್ನಲ್ಲಿ ಯಾವ ರೀತಿ ಸೊಲ್ಯೂಷನ್ ನಾನು ಹುಡುಕಿ ಹೆಂಗೆ ನನ್ನ ಜೀವನ ರೂಪಿಸ್ಕೋಬೇಕು ಅಂತ ಅದು ಡೆವಲಪ್ಪೇ ಆಗಲ್ಲ. ಕರೆಕ್ಟ್. ಅಲ್ಲಿಂದ ಯಾವುದೋ ಒಂದು ಕಾಲೇಜ್ ಇದಕ್ಕೆ ಹೋಗ್ತೀರಿ, ಅಲ್ಲಿಗೆ ಹೋದಾಗ ಏನಾಗ್ತದೆ, ದೆನ್ ಅಗೇನ್ ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್. ಇಲ್ಲಿ ವೀಕ್ ಆಗಿರ್ತೀರಿ ನೀವು, ರೈಟ್. ಅಲ್ಲಿ ಒಂದು ಮೇ ಬಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಶುರು ಆಗ್ಬೋದು, ಅಥವಾ ನೀವು ಇವೆಲ್ಲ ಪಡ್ಕೊಂಬಂದಿದ್ರೆ ಯು ಮೈಟ್ ಬಿಕಮ್ ಎ ಲೀಡರ್. ಆ ಮೋಸ್ಟ್ ಆಫ್ ದ ಏನಿದಾವೆ ಅಂದರೆ ಕಾಲೇಜ್ಗಳು ಒಂದು ಡಿಗ್ರಿ ಕೊಡಬೇಕು ಅಂತ, ಅಲ್ಲಿ ಎಕ್ಸ್ಪೋಜರ್ ಇಲ್ಲ, ಇಂಡಸ್ಟ್ರಿ ಜೊತೆ ಲಿಂಕೇಜಸ್ ಇಲ್ಲ, ರೈಟ್. ರಿಸರ್ಚ್ ಇಕೋಸಿಸ್ಟಮ್ ಇರಲ್ಲ, ಅವರಿಗೆ ಆಪ್ಷನ್ಸ್ ಇಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನಿನ್ನೆ ನಾನು ಒಂದು ಸಿದ್ಧಗಂಗಾ ಅಂತ ಒಂದು ಕಾಲೇಜ್ಗೆ ಹೋಗಿದ್ದೆ. ಎಲ್ಲ 90% ತೆಗೆದಿರೋಂಥ ಸ್ಟೂಡೆಂಟ್ಸ್, PUC, ರೈಟ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಹಾಕೊಂಡಿದ್ದೆ ಅದನ್ನು. ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ. ಐ ಸ್ಟಾರ್ಟೆಡ್ ಮೈ ಟಾಕ್ ಬೈ ಆಸ್ಕಿಂಗ್ ದಮ್ ವೆರಿ ಸಿಂಪಲ್ ಕ್ವಶನ್, ಹೌ ಮೆನಿ ಆಫ್ ಯು ನೋ ಅಬೌಟ್ MIT ಅಂತ ಕೇಳಿದೆ. MIT ಅಂದರೆ ಯಾರು ಹೇಳ್ತೀರಿ ಅಂತ. ಸುಮಾರು ಒಂದು 300 ಜನ ಮಕ್ಕಳು, 90%ಗಿಂತ ಜಾಸ್ತಿ ತೆಗೆದಿರೋರು. IIT ಪ್ರಿಪೇರ್ ಆಗ್ತಾ ಇದ್ದಾರೆ, ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ. ಒಬ್ರಿಗೂ ಗೊತ್ತಿಲ್ಲ. ಯಾರೋ ವಿಸ್ಪರ್ ಮಾಡಿದರು, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೋ ಹಿಂಗೆ ಅಂತ. ಇಲ್ಲ, ನಾನು ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿದೆ. ಯಾರಿಗೂ ಗೊತ್ತಿಲ್ಲ ಅಷ್ಟು ಜನಕ್ಕೆ, ರೈಟ್. ಇವಾಗ ಎಜುಕೇಷನ್ ಅಂತ ಅಂದಾಗ ಈ ಒಂದು ಅವೇರ್ನೆಸ್ ಬೇಕಿತ್ತು. ಇಲ್ಲಿ ಜಾಬ್ ಸಿಗದೆ ಇದ್ದಾಗ ದೇ ಶುಡ್ ನೋ ದಟ್, ಓಕೆ, ನಾನು ಯಾವುದೋ ಒಂದು ಫಾರಿನ್ ಯೂನಿವರ್ಸಿಟಿಗೆ ರಿಸರ್ಚಿಗೆ ಹೋಗ್ತೀನಿ, ಇನ್ನೆಲ್ಲ ಹೋಗ್ತೀನಿ. ಅಂಬೇಡ್ಕರ್ ಹಂಗೆ ಮಾಡಿದ್ದಲ್ವಾ. ಇಲ್ಲಿ ಓದಿದ್ರು, ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದ್ರು, ಅಲ್ಲಿಂದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಗೆ ಹೋದ್ರು, ಆ್ಯಂಡ್ ಈ ಬಿಕೇಮ್ ಡಾಕ್ಟರ್ BR ಅಂಬೇಡ್ಕರ್, ದ ಫಾದರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಅಂತ. ಈ ಥರ ಎಲ್ಲ ಆದ್ರವರು. ನಮ್ಮ ಮಕ್ಕಳಿಗೆ ಬೇಕಾಗಿರೋಂಥದ್ದು ಆ ರೀತಿ ಒಂದು ಅವೇರ್ನೆಸ್ಸು, ಎಕ್ಸ್ಪೋಜರು, ನಾಲೆಜು. ಅನ್ಫಾರ್ಚುನೇಟ್ಲಿ ಟೀಚರ್ಸ್ಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಅವರು ಅದೇ ಸಿಸ್ಟಮಿಂದ ಸಪ್ಲೈ ಆಗ್ತಾರೆ, ಅಲ್ಲಿ ಎಂಡಪ್ ಆಗ್ತಾರೆ. ನೀವು ಸ್ಕೂಲಿಗೆ ಹೋಗಿ, ದೇ ಆರ್ ಸೋ ಮಚ್ ಬರ್ಡನ್, ಗೌರ್ಮೆಂಟ್ ಟೀಚರ್ಸ್ ಎಸ್ಪೆಷಲಿ. ಸೆನ್ಸಸ್ ಅಂತೆ, ಸರ್ವೆ ಅಂತೆ, ಆ ಡ್ಯೂಟಿ ಈ ಡ್ಯೂಟಿ ಅಂತಂದ್ಬಿಟ್ಟು ದೇ ಡೋಂಟ್ ಹ್ಯಾವ್ ಟೈಮ್ ಫಾರ್
ನೋಯಿಂಗ್ ಥಿಂಗ್ಸ್ ಫಾರ್ ದೆಮ್ಸೆಲ್ಸ್. ರೀಡಿಂಗ್ ಇಲ್ಲ, ರೀಡಿಂಗ್ ಹ್ಯಾಬಿಟ್ ಟೋಟಲಿ ಹೋಗ್ಬಿಟ್ಟಿದೆ. ಹೌದು. ನಾನು ಸಾಹಿತಿ ಅವ್ರನ್ನೇ ಆಗ್ತೀನೋ ಅಪ್ಸ್ಕಿಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಆ ಥರ ಎನ್ವಿರಾನ್ಮೆಂಟೇ ಇಲ್ಲ ಈ ದೇಶದಲ್ಲಿ, ಹಂಗ ಹೋಗ್ಬಿಟ್ಟಿದೆ ಇವಾಗ. ಕರೆಕ್ಟ್. ಲಾಸ್ಟ್ ಟೈಮ್ ಇದಕ್ ಬಂದಾಗ ಹೇಳ್ತಿದ್ರು ಏನೋ, ಮೊನ್ನೆ ಹ್ಮ್. ಇದು ಬಂತಲ್ಲ ಸರ್, ಜಾತಿ ಗಣತಿ ಮಾಡಿದ್ರಲ್ಲ Yeah. ಕರ್ನಾಟಕದಲ್ಲಿ, ಅವ್ರು ಹ್ಮ್. ಹೇಳ್ತಿದ್ರು ಸುಮ್ನೆ ನಮ್ಗೆ ಹಾಕಿದ್ದಾರೆ, ನಮ್ಗೆ ಹೌದು. ಯಾಕೆ ಅವ್ರನ್ನ ಯೂಸ್ ಮಾಡ್ಕೋತಾರೆ ಸರ್, ಅಂದ್ರೆ ಜಸ್ಟ್ ಫಾರ್ ಅಲ್ಲ, ಯು ಕ್ಯಾನ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಬೇರೆಯವರಿಗೆ ಟ್ರೈನ್ ಎಕ್ಸಾಕ್ಟ್ಲಿ. ಮಾಡಿ. ಎಷ್ಟೊಂದು ಜನ ಕಾಲೇಜ್ ಎಂಪ್ಲಾಯೀಸ್ ಇದಾರಲ್ಲ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಮಾಡಿರೋಂಥವ್ರು ಇರ್ಬೋದು, BBA MBA ಮಾಡಿರೋದಿರ್ಬೋದು, ಎನಿ ಗ್ರಾಜುಯೇಟ್ಸ್ ಎಕ್ಸಾಕ್ಟ್ಲಿ. ತಗೊಳ್ಳಿ, 1-2 ಸಾವಿರ ಜನ ತಗೊಳ್ಳಿ, 1-2 ವಾರ 1 ತಿಂಗಳು ಟ್ರೈನಿಂಗ್ ಕೊಡಿ ಅವರಿಗೆ. ಹಾ. 450 ಕೋಟಿ ಸ್ಪೆಂಡ್ ಮಾಡಿದೆ ಗೌರ್ಮೆಂಟ್ ಇದಕ್ಕೆ. ಇನ್ನೊಂದು 100-200 ಕೋಟಿ ಜಾಸ್ತಿ ಆಗಲಿ ಹೇಳಿ, ಅಟ್ಲೀಸ್ಟ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಗೊತ್ತಾಗತ್ತೆ ಅವ್ರಿಗೆ. ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇವೆಲ್ಲ ಔಟ್ ಆಫ್ ದ ಬಾಕ್ಸ್ ಐಡಿಯಾಸು ಅಲ್ಲ ಇವು. ಇಲ್ಲ, ವೆರಿ ಫನಿ ಎಕ್ಸಾಂಪಲ್ ಸರ್. ಅಂದ್ರೆ ಜಗನ್ ಅವ್ರು ಮಾಡಿದ್ರು, ಅದು ಫ್ಲಾಪ್ ಆಯ್ತು. ಈ ಕಾರ್ಯಕರ್ತಾಸ್ ಅಂತ ಮಾಡಿದ್ರು, ಎಲ್ಲ ಎಜುಕೇಟೆಡ್ ಆಗಿರೋ ವಾಲಂಟಿಯರ್ಸ್ ಆಗಿ ಮಾಡಿ. ಕರೆಕ್ಟ್. ಸೊ ದಟ್ ವಾಸ್ ಪ್ರಾಬ್ಲಿ ಸಿಮಿಲರ್ ಲೈನ್ಸ್ ಅಲ್ಲಿ ಮಾಡ್ಬೋದಾಗಿತ್ತು ಸುಮ್ಮನೆ. ಇದು ಒನ್ ಟೈಮ್ ಎಕ್ಸರ್ಸೈಸ್ ಅಲ್ಲಿ ಇದು. ಕರೆಕ್ಟ್. ಟೀಚರ್ಸಿಗೆ ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ, ಡಿಪಾರ್ಟ್ಮೆಂಟಲ್ಲಿ ಇವ್ರಿಗೆ 2 ತಿಂಗಳು ರಜಾ ಸಿಗ್ತದೆ, ಸುಮ್ಮನೆ ಮನೇಲಿ ಕೂರೋದು ಬೇಡ, ಸಂಬಳ ಕೊಡ್ತೀವಲ್ಲ. ಸಿ ದಟ್ ಬ್ರೇಕ್ ಈಸ್ ನೀಡೆಡ್ ಅವ್ರಿಗೆ ಆ್ಯಕ್ಚುಲಿ. ಅದು ಟ್ರಾವೆಲ್ ಮಾಡೋದಕ್ಕಿರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿರ್ಬೋದು, ರೀಡ್ ಮಾಡೋದಕ್ಕಿರ್ಬೋದು, ಅಪ್ಡೇಟ್ ಆಗೋದಕ್ಕಿರ್ಬೋದು, ರೈಟ್. ಆ ಫ್ರೀಡಮ್ ಇಲ್ಲ. ನೀವು ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬಿಟ್ರೆ, ಈಗಲೂ ಈ ಒಂದು ಪ್ರಪಂಚದಲ್ಲಿ ಈ ರೀತಿ ಎಜುಕೇಷನ್ನು ಕೊಡ್ತಾ ಇದ್ದೀವ. ನಾನು ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತ ಒಂದು ಮಾಡಿದ್ದೆ, ನಮ್ಮ ದಾವಣಗೆರೆ ಹೊನ್ನಾಳಿ ಭಾಗದಲ್ಲಿ. ಟಾಯ್ಲೆಟ್ ಇಲ್ಲ, ಕೂತ್ಕೊಳ್ಳೋಕೆ ಡೆಸ್ಕ್ ಇಲ್ಲ, ಮಕ್ಕಳು ಶೂಸು ಸ್ಲಿಪ್ಪರ್ ಏನಿಲ್ಲ, ಹರಿದೋಗಿರೋ ಯೂನಿಫಾರ್ಮು, ಕೆಲವೊಂದು ಕಡೆ ಬೋರ್ಡ್ ಇಲ್ಲ. ಫರ್ಗೆಟ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕಂಪ್ಯೂಟರು, ಲ್ಯಾಪ್ಟಾಪು, ಗ್ರಂಥಾಲಯ ಇಲ್ಲ. ಐ ಬೆಟ್ ನೀವು 10 ಸ್ಕೂಲಿಗೆ ವಿಸಿಟ್ ಮಾಡಿ, 9 ಸ್ಕೂಲಲ್ಲಿ ಟಾಯ್ಲೆಟ್ ಇರಲ್ಲ ಇನ್ ಎನಿ ಪಾರ್ಟ್ ಆಫ್ ದಿ ಸ್ಟೇಟ್. ಹೆಣ್ಮಕ್ಳಿಗಂತೂ ಇಲ್ವೇ ಇಲ್ಲ, ಸ್ಟಾಫಿಗಂತೂ ಇಲ್ವೇ ಇಲ್ಲ, ರೈಟ್. ಅಂದರೆ ಈ ಪರಿಸ್ಥಿತಿ ಇದೆ ನಮ್ಮ ಸ್ಕೂಲ್ಗಳು. ಒಬ್ಬ ಎಜುಕೇಷನ್ ಮಿನಿಸ್ಟರ್ ಅಂತ ಇರ್ತಾರೆ, ಅದು ಏನು ಮಾಡ್ತಾರೆ, ನಾವು ಬರೀ ಮೊಟ್ಟೆ ಕೊಡುತ್ತೀವಂತೆ, ಶೇಂಗಾ ಚಕ್ಕಿ ಕೊಡ್ತೀವಂತೆ. ಇಂಪಾರ್ಟೆಂಟ್, ಅದಿಲ್ಲ ಅಂತಂದಲ್ಲ, ಹಳ್ಳಿ ಮಕ್ಕಳಿಗೆ ಇಸ್ ವೆರಿ ಇಂಪಾರ್ಟೆಂಟ್, ನ್ಯೂಟ್ರಿಷನ್ ಬೇಕು ಅಂತ. ಬಟ್ ಅದನ್ನು ಕೊಟ್ಟು ನಾವು ಅಟ್ರಾಕ್ಟ್ ಮಾಡೋದಲ್ಲ. ಸ್ಕೂಲ್ನ ಅಲ್ಲಿರೋ ಪ್ರೈವೇಟ್ ಸ್ಕೂಲಿಗಿಂತ ಭಾಳ ಚೆನ್ನಾಗಿ ಬಿಲ್ಡ್ ಮಾಡಿ ಅದನ್ನ ಅಟ್ರಾಕ್ಟ್ ಮಾಡಬೇಕು. ಮಕ್ಕಳು ಎಂಥವ್ರು, ಎಲ್ಲ ಥರದ ವರ್ಗದವರು ಬಂದು ಗೌರ್ಮೆಂಟ್ ಸ್ಕೂಲಿಗೆ ಬರೋ ರೀತಿ ನಾವು ಮಾಡಬೇಕು. ಅಪ್ಪರ್ ಕಾಸ್ಟು, ರಿಚ್ಚು, ಪುವರ್ ಪೀಪಲ್ ಎಲ್ಲರೂ ಬಂದು ಓದೋ ರೀತಿ ನಾವು ಆ ರೀತಿ ಒಂದು ಬಿಲ್ಡ್ ಮಾಡಬೇಕು. ಅಷ್ಟೊಂದು ದುಡ್ಡು ನಮ್ಮ ದೇಶದಲ್ಲಿದೆ, ಗೌರ್ಮೆಂಟ್ಗಳ ಹತ್ರ ಅಷ್ಟೊಂದು ದುಡ್ಡಿದೆ, ಕರೆಕ್ಟ್. ಇನ್ವೆಸ್ಟ್ ಮಾಡಲ್ಲ. ಸರ್, ಬಟ್ ಓವರ್ ದ ಇಯರ್ಸ್ ನಿಮ್ಗೆ ಅನ್ಸಲ್ವಾ, ಅಂದ್ರೆ ಈ ಈಗ ನಮ್ಮ ತಂದೆ ಆಗಿರ್ಲಿ, ನಿಮ್ಮ ತಂದೆ ಆಗಿರ್ಲಿ, ಇವ್ರ ನಮ್ಮ ತಂದೆ ತಂದೆ ಆಗಿರ್ಲಿ, ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕೊಂಡ್ ಬಂದಿರೋದು. ಅಂದ್ರೆ ಅವಾಗ ಆಪ್ಷನ್ನೇ ಇರಲಿಲ್ಲ, ಬೇರೆ ಪ್ರೈವೇಟ್ ಸ್ಕೂಲ್ ಅಂತ ಇಲ್ಲ. ಓವರ್ ದ ಇಯರ್ಸ್ ಅದೊಂದು ಎಲ್ಲರೂ ಪ್ಲಾನ್ಡ್ ಮಾಡಿ ಗೌರ್ಮೆಂಟ್ ಸ್ಕೂಲ್ನ ಆ ಒಂದು ಇದು ಅನ್ನೋದೇ ಕಿತ್ತಾಕಿ ಬರೀ ಪ್ರೈವೇಟ್ ಸ್ಕೂಲ್ಸ್. ಬೇಕಾದ್ರೆ ನೀವು ಯಾವುದೇ ಇವಾಗ ಪ್ರೈವೇಟ್ ಸ್ಕೂಲ್ ಯಾರ್ದೇ ನೋಡಿದ್ರು ಸುಮಾರು ಜನ ಪೊಲಿಟಿಷಿಯನ್ಸೇ ಇರ್ತಾರೆ ಅದಕ್ಕೆ ಓನರ್ಸ್. ಯಾರು ಅಂದ್ರೆ ಮ್ಯಾಕ್ಸಿಮಮ್ ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ತಗೊಳ್ಳಿ, ಮೆಡಿಕಲ್ ಕಾಲೇಜ್ ತಗೊಳ್ಳಿ, ಎಲ್ಲರೂ ಅವರೇ ಇರ್ತಾರೆ. ಸೊ ಇದೇ ಒಂದು ಪ್ಲಾನ್ಡ್ ಇದು ಅನ್ಸುತ್ತಾ? ಬಿಕಾಸ್ ಗೌರ್ಮೆಂಟ್ ಸ್ಕೂಲ್ನ ಬಿಟ್ಬಿಟ್ರೆ ಎಲ್ಲರೂ ಇಲ್ಲೇ ಬಂದು ಜಾಯ್ನ್ ಆಗಬೇಕು ಅನ್ನೋ ಒಂದು ಆಗ್ಬಿಡುತ್ತೆ. ಅಲ್ಲ, ಹಂಗೆ ಆಗಿರೋದು. ಏನಾಯಿತು, ರೆಗ್ಯುಲೇಷನ್ ಇಲ್ಲ. ನಾನು ಸಿಂಗಾಪುರ್ ಹೋಗಿದ್ದೆ. ಆಲ್ರೌಂಡರ್ಸ್ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗೋದು ಯಾವ್ದಾದ್ರು ಎಮರ್ಜೆನ್ಸಿ ಬಂದಾಗ ಅಥವಾ ಅಡ್ಮಿಟ್ ಆದಾಗ. ಸೊ ನಾವು ನಮ್ಮ ಪ್ಲಾಟ್ಫಾರ್ಮ್ ಮುಖಾಂತರ ಹೇಳ್ತಾ ಇರೋದು, ಮಿಸ್ ಮಾಡದೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಲೋನ್ಸ್ಗಳು ನೀವು ತಗೋಬೇಕಾಗುತ್ತೆ. ಲೋನ್ಸ್ ಅಂದಾಗ ನಿಮ್ದೇನಾದ್ರೂ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರೆ ಅಪ್ ಟು 2 ಕೋಟಿವರೆಗೂ ಲೋನ್ ತಗೊಳ್ಳೋದಕ್ಕೆ ನಿಧಿ ವೃದ್ಧಿ ಹೆಲ್ಪ್ ಮಾಡುತ್ತೆ. ಸೊ ಹತ್ತತ್ರ 100+ ಬ್ಯಾಂಕ್ಸ್ ಜೊತೆ ಟೈಪ್ ಇದೆ, 20+ ಪ್ರಾಡಕ್ಟ್ಸ್ ಕೂಡ ಇವರು ಆಫರ್ ಮಾಡ್ತಾ ಇದ್ದಾರೆ. ಆಲ್ಸೋ ಈ ಪ್ರೋಸೆಸ್ಗೆ ಇವ್ರು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಆ್ಯಂಡ್ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋಗ್ತಿದ್ದೀರಾ ಅಂದರೆ ಲೋನ್ ಇನ್ಶೂರೆನ್ಸ್ ಮೇಲೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಪ್ಲೀಸ್ ಡೂ ಚೆಕ್ಔಟ್ ನಿಧಿ ವೃದ್ಧಿ. ಸಿಂಗಾಪುರಲ್ಲಿ ಪಬ್ಲಿಕ್ ಎಜುಕೇಷನ್ ಅಷ್ಟೇ ಇರೋದು. ನೀವು ಎಷ್ಟು ಸೂಪರ್ ರಿಚ್ಚೋ ಸೂಪರ್ ಪುವರು ಗೊತ್ತಿ, ಸೂಪರ್ ಪುವರ್ ಅಂತ ಇಲ್ಲ ಅಲ್ಲಿ. ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ ಅಲ್ಲಿ. ಎಲ್ಲರೂ ಅಲ್ಲೇ ಹೋಗ್ಬೇಕು, ಕಂಪಲ್ಸರಿ ಎಲ್ಲರೂ ಅಲ್ಲೇ ಹೋಗ್ಬೇಕು. ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ ಅಲ್ಲಿ. ನಮ್ಮಲ್ಲಿ ನೀವು ದುಡ್ಡಿದೆಯಾ, ಯಾರು ಬೇಕಿದ್ರೂ ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಕಾಲೇಜ್ ಓಪನ್ ಮಾಡ್ಬೋದು. ಎನಿಬಡಿ, ಅವ್ರಿಗೆ ಇಷ್ಟು ಇರ್ತದೆ ಸ್ಟಿಪ್ಯುಲೇಟೆಡ್ ಟ್ರಸ್ಟ್ ಮಾಡಬೇಕು, ಟ್ರಸ್ಟ್ ಇಂದ ಒಂದಿಷ್ಟು ಲ್ಯಾಂಡ್, ಬಿಲ್ಡಿಂಗು ಹಿಂಗಿರ್ಬೇಕು, ನೀವೆಲ್ಲಾದ್ರೂ ಓಪನ್ ಮಾಡಿ. ನೀವು ಹೇಳ್ದಂಗೆ ಅಷ್ಟು ಕ್ಯಾಪಿಟಲ್ ಇರೋಂಥವ್ರು ಇವರು. ಬಟ್ ಇಮಿಡಿಯೇಟ್ಲಿ ಲೈಸೆನ್ಸ್ ಸಿಗ್ಬೇಕಂದ್ರೆ ಅವ್ರು ರಾಜಕಾರಣಿ ಚೇಲಗೊಳಗಿರ್ಬೇಕು, MLA MP ಹತ್ರ ಇರಬೇಕು, ಸಂಬಂಧಿಕರು ಹಿಂಗಾಗಿರುತ್ತೆ. ಈ ಸಿಸ್ಟಮ್ ಬಿಲ್ಡ್ ಆಗಿ ನಿಮಗೆ, ಐ ಡೋಂಟ್ ನೋ ಇಫ್ ಯು ನೋ ದ ಫ್ಯಾಕ್ಟ್ ಅಂತ, ಕರ್ನಾಟಕ ಗೌರ್ಮೆಂಟು ಒಂದು 6,000 ಏನೋ KPS ಮ್ಯಾಗ್ನೆಟ್ ಅಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಬೇಕು. ಮ್ಯಾಗ್ನೆಟ್ ಅಂತ ಯಾಕಿಟ್ಟಾರಂದರೆ, ಸುತ್ತ 5 ಸ್ಕೂಲ್ಗಳ್ನ, ಅಂದರೆ 5 ಕಿಲೋಮೀಟರ್ ಬರುವಂಥ ರೇಡಿಯಸಲ್ಲಿ ಬರೋ ಸ್ಕೂಲ್ಗಳ್ನೆಲ್ಲ ಮುಚ್ಚಿಬಿಟ್ಟು ಅಲ್ಲಿ ಮಕ್ಕಳನ್ನ ಇಲ್ಲಿಗೆ ಅಟ್ರ್ಯಾಕ್ಟ್ ಮಾಡ್ಕೋಬೇಕು.
KPS. KPS ಅಂದ್ರೆ ಇವ್ರದ್ದು ನರ್ಸರಿಯಿಂದ PUC ತನಕ ಹೈ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ಅಂತ ಒಂದನ್ನ ಬಿಟ್ಬಿಟ್ಟಿದ್ದಾರೆ. ಹ್ಮ್. ಅದು ಎಲ್ಲಿ ಅಟ್ ದಿ ಕಾಸ್ಟ್ ಆಫ್ ಆಲ್ ದಿ ಅದರ್ ಸ್ಕೂಲ್ಸ್. ಅವ್ರು ಹೇಳೋದೇನೋ ಗ್ರಾಮ ಪಂಚಾಯತಿ ಬಸ್ ಮಾಡ್ತದೆ, ಬಸ್ಸಲ್ಲಿ ಬಂದ್ಬಿಡ್ತಾರೆ ಅಂತ. ಇವತ್ತೂ ಕೂಡ ಬಸ್ಗಳಿಲ್ಲ. ಮಕ್ಕಳು ಇದು ಈ ಫ್ಯಾಕ್ಟ್ ಗೊತ್ತಿಲ್ಲ ಬಿಕಾಸ್ ಮೊನ್ನೆನೂ ಒಂದು ಎಲೆಕ್ಷನ್ನಲ್ಲಿ ಪಾದಯಾತ್ರೆ ಮಾಡಿ ಬಂದಿದ್ದೀನಿ. ಸುಮಾರು ಒಂದು 29 ಹಳ್ಳಿಗಳಿಗೆ, 16 ಹಳ್ಳಿಗಳಿಗೆ ಇವತ್ತು ಕೂಡ ಬಸ್ ಸರ್ವಿಸ್ ಇಲ್ಲ. ದಾವಣಗೆರೆಯಿಂದ ಬಸ್ ಸರ್ವಿಸ್ ಇಲ್ಲ. 3-4 ಕಿಲೋಮೀಟ್ರ್ ಹೆಣ್ಮಕ್ಳು ನಡಿಬೇಕು. ನೆಕ್ಸ್ಟ್ ಮೇಜರ್ ವಿಲೇಜ್ ಇರುತ್ತೆ, ಅಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿ ಬಂದು ಬಸ್ ಹತ್ಕೊಂಡು ಹೋಗ್ಬೇಕು. 3-4 ಕಿಲೋಮೀಟ್ರ್ ನಡಿಬೇಕಲ್ಲ, ಸ್ಟ್ರೀಟ್ ಲೈಟ್ ಇರಲ್ಲ, ಏನಿರಲ್ಲ. ಹೊಲದ ಮಧ್ಯೆ ನಡ್ಕೊಂಡು ಹೋಗ್ಬೇಕು, ಗದ್ದೆ ಮಧ್ಯೆ ನಡ್ಕೊಂಡು ಹೋಗ್ಬೇಕು. 90% ಆಫ್ ದಿ ಗರ್ಲ್ಸ್ ಸ್ಟಾಪ್ ಎಜುಕೇಷನ್ 10th, 7th ಅಥವಾ 12th ಡಿಪೆಂಡಿಂಗ್ ಆನ್ ವಿಚ್ ಸ್ಕೂಲ್ ಇಸ್ ದೇರ್ ಇನ್ ದೇರ್ ವಿಲೇಜ್. ಹಿಂಗೆ ಇವೆಲ್ಲ ವಿಸಿಬಲ್ ಇಂಪ್ಯಾಕ್ಟ್ ಆಗಿರೋಂಥದ್ದು. ನೀವು ಕೇಳಿದ್ರಲ್ಲ, ಇದಕ್ಕೆ ಫೌಂಡೇಶನ್ನೇ ವೀಕ್ ಇದೆ ನಮ್ಮ ದೇಶದಲ್ಲಿ. ಎಜುಕೇಷನ್ ಇದೆಯಲ್ಲ, ನಾನು ಎಂಪ್ಲಾಯ್ಮೆಂಟ್ ಕೊಡಬೇಕಂದ್ರೂ ಪಾಪ ಅವರಿಗೆ ರಿಕ್ವೈರ್ಡ್ ಸ್ಕಿಲ್ ಇರಲ್ಲ, ರಿಕ್ವೈರ್ಡ್ ಕರೇಜ್ ಇರಲ್ಲ, ಕಮ್ಯುನಿಕೇಷನ್ ಇರಲ್ಲ. ರೈಟ್, ನಾವು ಈ ಬಾಟಮ್ನ ಅಡ್ರೆಸ್ ಮಾಡ್ಬೇಕು. ನಾವು ಇದೆಯಲ್ಲ ಥ್ರೂ ಗೌರ್ನಮೆಂಟೇ ನಾವು ಅಡ್ರೆಸ್ ಮಾಡಬೇಕು. ಪ್ರೈವೇಟ್ ಸ್ಕೂಲ್ ಸುಮ್ಮನೆ ಹೆಸರಿಗಷ್ಟೇ ಕಾನ್ವೆಂಟ್ ಅಂತ ಹೇಳ್ತೀವಿ, ಬಟ್ ಆ ಮಕ್ಕಳು ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ನಾನು ಇಂಗ್ಲೀಷ್ ಬೇಕು ಅಂತಂದು ಹೇಳ್ತಾ ಇಲ್ಲ ನಾನು, ಬಟ್ ಅವರು ಏನು ಸೆಲ್ ಮಾಡ್ತಾರಲ್ಲ, ನಮ್ಮಲ್ಲಿ ಇಂಗ್ಲೀಷಲ್ಲೇ ಮಾಡ್ತೀವಿ, ಇಂಗ್ಲೀಷ್ ಅದನ್ನು ಇರಲ್ಲ. ಇಟ್ ಈಸ್ ಜಸ್ಟ್ ಪ್ರೈವೇಟ್. ಸ್ವಲ್ಪ ಕಲರ್ಫುಲ್ಲಾಗಿ ಆ್ಯನ್ಯುವಲ್ ಡೇ ಮಾಡ್ತಾರೆ, ಯೂನಿಫಾರ್ಮ್ ಕಲರ್ಫುಲ್ ಇರ್ತದೆ, ಬಣ್ಣ ಹೊಡೆದಿರ್ತಾರೆ. ಸ್ವಲ್ಪ ಟೀಚರ್ಸು ಏನೋ ಒಂದು ಮಾತಾಡ್ತಾರೆ. ನಾನು ಹಳ್ಳಿ ಸ್ಕೂಲ್ ಬಗ್ಗೆ ಮಾತಾಡ್ತಿರೋದು. ಬೆಂಗಳೂರಲ್ಲಂತೂ ಉತ್ತರ ಚೆನ್ನಾಗಿರ್ಬೋದು. ಕರ್ನಾಟಕ ನಾವು ಐ ಕಮ್ ಫ್ರಮ್ ದಟ್ ಪಾರ್ಟ್. ನಾನು ನೋಡ್ತಾ ಇರ್ತೀನಿ ಸರ್, ತುಂಬಾ ಜನ ಈ ತರ